ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಉಪದ್ರವಗಳಲ್ಲಿ ಧೈರ್ಯದಿಂದಿರು. ಅದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 24ನೇ ವಚನ. ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ನೋಡ್ರಿ, ಒಂದು ಹಡಗು ರೋಮಾಪುರದ ಕಡೆಗೆ ಪ್ರಯಾಣ ಮಾಡುತ್ತಾ ಇತ್ತು. ಸೆರೆಯಲ್ಲಿ ಇಡಲ್ಪಟ್ಟಂಥ ಕೈದಿಯಾಗಿ ಅಪೊಸ್ತಲ ಪೌಲನು ಆ ಹಡಗಿನಲ್ಲಿ ಇದ್ದನು. ಶತಾಧಿಪತಿಗಳು, ಸೈನಿಕರು ಮತ್ತು ಅನೇಕ ಜನರು ಆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿ ತತ್ತರಿಸುತ್ತಾ ಅಲೆಗಳ ಮಧ್ಯದಲ್ಲಿ ಹೊಯ್ದಾಡುತ್ತಾ ಸಾಗುತ್ತಾ ಇತ್ತು. ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಹಡಗನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲು ನಾವಿಕರು ಮಾಡಿದ ಎಲ್ಲ ಪ್ರಯತ್ನವೂ ವ್ಯರ್ಥವಾಯಿತು. ಹಡಗಿನಲ್ಲಿದ್ದ ಸರಕುಗಳನ್ನೆಲ್ಲ ತೆಗೆದು ಸಮುದ್ರದಲ್ಲಿ ಎಸೆಯಲಾಯಿತು. ಎಲ್ಲೆಲ್ಲೂ ಕತ್ತಲು ಕಾರ್ಗತ್ತಲು. ಅನೇಕ ದಿನಗಳಿಂದ ಸೂರ್ಯನನ್ನು ಕಾಣಲೇ ಇಲ್ಲ. ಹಡಗಿನಲ್ಲಿದ್ದ ಪ್ರಯಾಣಿಗಳಿಗೆ ಪ್ರಾಣ ಕಾಪಾಡಿಕೊಳ್ಳುವ ನಂಬಿಕೆಯೇ ಇಲ್ಲ. ಪ್ರಾಣ ಭಯವು ಎಲ್ಲರನ್ನ ನಡುಗಿಸಿತು. ಆಗ ಕರ್ತನ ದೂತನು ದೇವ ಮನುಷ್ಯನಾದ ಪೌಲನಿಗೆ ದರ್ಶನ ಕೊಟ್ಟು ಹೇಳುತ್ತಾ ಇದ್ದಾರೆ, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣವನ್ನು ದೇವರು ನಿನ್ನ ಮೇಲನ ದಯೆಯಿಂದ ಉಳಿಸಿ ಕೊಡುವರು ಎಂಬುದಾಗಿ. 14 ದಿನಗಳ ಸತತ ಹೋರಾಟದ ನಂತರ ಸಮುದ್ರದ ಅಲೆಗಳು ಶಾಂತವಾದವು. ಯಾರಿಗೂ ಪ್ರಾಣ ನಷ್ಟವಾಗಲಿಲ್ಲ. ಅವರೆಲ್ಲರೂ ಸುಖವಾಗಿ ದಡ ಸೇರಿದರು. ಪ್ರೀತಿಯುಳ್ಳ ದೇವಜನರೇ, ಒಂದೊಂದು ಹೋರಾಟದ ನಂತರವೂ, ಬಿರುಗಾಳಿಯ ನಂತರವೂ ಒಂದು ರಮ್ಯವಾದ ದೇವ ಸಮಾಧಾನ ನಮ್ಮನ್ನು ಆಳ್ವಿಕೆ ಮಾಡುತ್ತದೆ. ಅಪ್ಪಳಿಸುವ ಸಮುದ್ರದ ತೆರೆಗಳ ಮೇಲೆ ನಡೆಯುವಾತನ, ಬಿರುಗಾಳಿಯನ್ನು ಸಮುದ್ರವನ್ನು ಗದರಿಸಿ ಶಾಂತಪಡಿಸಿದಾತನ ಕರ್ತನು ನಮ್ಮೊಂದಿಗೆ ಇದ್ದಾರೆ. ನೀವು ಸಹ ಹೋರಾಟಗಳ ಮಧ್ಯೆ ತತ್ತರಿಸುತ್ತಿರುವುದಾದರೆ, ದೇವ ಮಕ್ಕಳೇ, ನಿಮ್ಮನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ಭಯಪಡಬೇಡ, ನಾನು ನಿನ್ನೊಡನೆ ಇದ್ದೇನೆ. ನೋಡ್ರಿ, ಪ್ರತಿಯೊಂದು ಮಾರ ಅಂತ ಹೇಳಿದ್ರೆ ಕಹಿಯಾದ ಅನುಭವ. ಆ ಮಾರವನ್ನು ದೇವರು ಮಧುರ ಮಾಡಿದರು. ಆ ಮಾರಾದ ಅನಂತರ ಏಲಿಮ್ ಎಂಬಂಥ ಆಶೀರ್ವಾದಕರವಾದಂಥ ಒಂದು ಹೊರತೆ ಇಸ್ರಾಯೇಲ್ ಜನರಿಗೆ ಸಿಕ್ಕಿತು. ನೋಡ್ರಿ, ಈ ಪ್ರಸವ ವೇದನೆಯ ಅನಂತರ ಆ ಅಂದವಾದ ಮಗುವನ್ನು ಕಾಣುವೆನು ಎಂಬ ಸಂತೋಷ ತಾಯಿಗೆ ಇರುತ್ತದೆ. ಆ ಎಲ್ಲ ಉಪದ್ರವಗಳನ್ನು, ನೋವುಗಳನ್ನು ತಾಯಿ ಮರೆತು ಹೋಗ್ತಾಳೆ. ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಹಾದು ಹೋಗುವಂಥ ಸಮಸ್ಯೆಗಳು, ಉಪದ್ರವಗಳು, ಹೋರಾಟಗಳ ಮಧ್ಯದಲ್ಲೇ ಧೈರ್ಯವಾಗಿರ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸುತ್ತಾರೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಕರ್ತನು ನಿಮ್ಮನ್ನು ಬಿಡಿಸಿ ಕಾಪಾಡುತ್ತಾರೆ. ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತದಲ್ಲಿ ಬಲವಾದ ಏಟುಗಳು ನಮ್ಮನ್ನು ಅಪ್ಪಳಿಸುತ್ತದೆ. ಶೋಧನೆಗಳು ನಮ್ಮನ್ನು ಕುಗ್ಗಿಸುತ್ತದೆ. ಜಲರಾಶಿಗಳ ಬೆಂಕಿಗೂ ಉರಿಯೊಳಗೆ ದಾಟುವಂಥ ಅನುಭವ ಉಂಟಾಗುತ್ತದೆ. ಆ ಉಪದ್ರವಗಳು, ಕಷ್ಟ, ಸಂಕಟಗಳು ನಮ್ಮ ಹೃದಯವನ್ನು ಒಡೆಯುತ್ತದೆ. ಅಯ್ಯೋ, ಕರ್ತನು ನಮ್ಮನ್ನು ಕೈ ಬಿಟ್ಟಿದ್ದಾನ, ನಮ್ಮನ್ನು ನೋಡಲಿಲ್ಲವಾ ಎಂಬುದಾಗಿ ಅನೇಕ ಸಾರಿ ನಾವು ಕಣ್ಣೀರನ್ನು ಸುರಿಸುತ್ತೇವೆ. ಆದರೆ ಒಂದನ್ನು ಮಾತ್ರ ತಿಳಿದುಕೊಳ್ಳ್ರೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡ್ತಾರೆ. ಅದು ಮಾತ್ರವಲ್ಲ, ನಿಮ್ಮ ಉಪದ್ರವಗಳಲ್ಲಿ ಧೈರ್ಯದಿಂದಿರ್ರಿ. ಹಾಗಿರೋದಾದರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ಹಾಲೆಲೂಯ, ನಮ್ಮ ಜೀವಿತದಲ್ಲಿ ಕೂಡ ಹೋರಾಟಗಳು, ಹಾಲೆಲೂಯ, ನಿರಾಶೆಗಳು, ಒಂಟಿತನದ ಅನುಭವಗಳು, ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಎಲ್ಲ ಉಪದ್ರವಗಳ ಅನುಭವದಲ್ಲಿ, ಬಿರುಗಾಳಿಯ ಅನುಭವಗಳಲ್ಲಿ, ಓ ಸ್ತೋತ್ರ, ಅವೆಲ್ಲವುಗಳನ್ನು ನಾನು ಶಾಂತಪಡಿಸ್ತೇನೆ, ನೀನು ಧೈರ್ಯವಾಗಿರು, ನಾನು ನಿನ್ನೊಡನೆ ಇರುವೆನೆಂಬುದಾಗಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅದ್ಭುತವಾದ ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮೊಡನೆ ನೀವು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಓ ಸ್ತೋತ್ರ. ಉಪದ್ರವಗಳಲ್ಲಿ ಸ್ವಾಮಿ, ಹೋರಾಟಗಳಲ್ಲಿ ಧೈರ್ಯದಿಂದಿರ್ರಿ ಎಂಬುದಾಗಿ ಹೇಳಿದ ದೇವರು, ಹೇಗೆ ಪೌಲನ ಜೀವಿತದಲ್ಲಿ ಒಂದು ಕಾರ್ಗತ್ತಲನೆಯ ಅನುಭವದ ಮಧ್ಯದಲ್ಲಿ ಸ್ವಾಮಿ ಒಂದು ದೊಡ್ಡ ಅದ್ಭುತವನ್ನು ಮಾಡಿದಿರೋ, ಅದೇ ವಿಧದಲ್ಲಿ ಈ ದಿನಗಳಲ್ಲಿ ಹಾದು ಹೋಗುವ ನಿನ್ನ ಮಕ್ಕಳ ಜೀವಿತಕ್ಕಾಗಿ ನಾವು ಪ್ರಾರ್ಥಿಸ್ತೇವೆಪ್ಪ. ಯಾರೆಲ್ಲ ಸ್ವಾಮಿ ಈ ಉಪದ್ರವಗಳ, ಹಿಂಸೆಗಳ, ಕಷ್ಟಗಳ, ಹೋರಾಟಗಳ ಅನುಭವದಲ್ಲಿ ಹಾದು ಹೋಗುತ್ತಿದ್ದಾರೋ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ, ಬಿಡುಗಡೆ ಕೊಡ್ರಿ, ಅದ್ಭುತ ಅವರು ಕಾಣಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಉಪದ್ರವಗಳಲ್ಲಿ ಧೈರ್ಯವಾಗಿರ್ರಿ, ದೇವರು ನಿಮ್ಮ ಸಂಗಡ ಇದ್ದಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.